ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಮೇ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಸ್ವಾತಿ ನಕ್ಷತ್ರ, ವ್ಯತಿಪಾತ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಬೆಳಿಗ್ಗೆ 6:44 ಬೆಳಿಗ್ಗೆ 7:35 ಬೆಳಿಗ್ಗೆ 8:26 9:17 ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಮುಹೂರ್ತ. ಜಾಗ್ರತೆ. ವಿಶೇಷವಾಗಿ ವೇದವ್ಯಾಸರ ಜಯಂತಿ ಇವತ್ತು. ವೇದಗಳನ್ನು ಭಾಗಗಳನ್ನಾಗಿ ಮಾಡಿ ನಮಗೆ ಒಂದು 18 ಪುರಾಣಗಳನ್ನು ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟು ನಮ್ಮ ರೀತಿ ನೀತಿ ನಿಯಮ ಬದುಕು ಜೀವನ ಗುರುಗಳ ಹತ್ರ ಹೇಗಿರಬೇಕು, ಮಕ್ಕಳ ಹತ್ರ ಹೇಗಿರಬೇಕು, ದೇವರ ಪ್ರಾರ್ಥನೆ ಹೇಗೆ ಮಾಡ್ಕೋಬೇಕು, ದೇವರೆಲ್ಲಿದ್ದಾನೆ, ಯಾವುದರಲ್ಲಿದ್ದಾನೆ, ಈ ರೀತಿ ಪ್ರತಿಯೊಂದನ್ನು ನಮಗೆ ವೇದವ್ಯಾಸರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಪರಾಶರ ಮಹರ್ಷಿಯ ಮಗ, ಕೃಷ್ಣ ದ್ವೈಪಾಯನ ಅಂತ ಹೇಳ್ತೇವೆ ವೇದವ್ಯಾಸರ ಬಗ್ಗೆ. ಸತ್ಯವತಿ ದೇವಿಯ ಮಗ, ಆ ಮತ್ಸ್ಯಗಂಧಿಯ ಮಗ, ಯೋಜನಾ ಗಂಧಿಯ ಮಗ. ತಾಯಿಗೆ ಆ ಒಂದು ಎಂಥ ಒಂದು ನೋಡಿ, ನಾವು ಹೇಳ್ತೇವೆ ಇಂಥ ಮಗು ಹುಟ್ಟಬೇಕು, ಇಂಥ ಮಕ್ಕಳು ಹುಟ್ಟಬೇಕು ಅನ್ನೋ ಒಂದು ಭಾವ ಇದೆಯಲ್ಲ, ದೈವಿ ಪ್ರೇರಣೆ. ಎಲ್ರಿಗೂ ಒಳ್ಳೆ ಮಕ್ಕಳು ಹುಟ್ಟಲ್ಲ, ಎಲ್ರಿಗೂ ಒಳ್ಳೆ ತಂದೆ ತಾಯಿನೂ ಸಿಗೋಲ್ಲ. ಕಾರಣೀ ಜನ್ಮರು ಕೆಲವು ವ್ಯಕ್ತಿಗಳು ಹುಡ್ತಾರೆ. ಅಂಥದ್ರಲ್ಲಿ ಅಯೋನಿಜರು ಅಲ್ಲೊಂದು ದೈವಿ ಪ್ರೇರಣೆಯಾಗಿ, ಅಲ್ಲೊಂದು ಆಕರ್ಷಣೆಯಾಗಿ ಹುಟ್ಟತಕ್ಕಂಥ ಒಂದು ದೈವ ಪ್ರೇರಣೆ. ವ್ಯಾಸರ ಬಗ್ಗೆ ಹೇಳೋ ಅರ್ಹತೆ ನನಗಿಲ್ಲ, ನನಗಂತೂ ಇಲ್ಲವೇ ಇಲ್ಲ. ಸದಾ ವ್ಯಾಸರ ಬಗ್ಗೆ ನೆನೆಸ್ಕೊಂಡ್ರೆ, ವ್ಯಾಸ ಅಂದ್ರೇನೆ ಅಳತೆಗೆ ಮೀರಿದಂಥ ಶಕ್ತಿ, ಅಳತೆಗೆ ಮೀರಿದಂಥ ಭಕ್ತಿ, ಅಳತೆಗೆ ಮೀರಿದಂಥ ಧರ್ಮ. ಕೂದಲೆಲ್ಲ ನಿಂತ್ಕೊಳ್ಳುತ್ತೆ, ಇಡೀ ರೋಮಾಂಚನ ಆಗುತ್ತೆ. ವ್ಯಾಸರನ್ನು ಪೂಜಿಸ್ತೇವೆ, ಆದರೆ ಜಾತಿ ವಿಚಾರದಲ್ಲಿ ಇಟ್ಕೊಂಡು ಬಡದಾಡ್ತೇವೆ, ಧರ್ಮದ ವಿಚಾರ ಬಡದಾಡ್ತೇವೆ. ಏನ್ ಮಾಡೋಣ ನೋಡಿ. ಅಲ್ಲೊಂದು ವ್ಯಾಸರ ಹೊಟ್ಟಿನಲ್ಲೊಂದು ಗುಟ್ಟಿದೆ ಅಂತ. ಒಂದು ಪರಾಶರ ಮಹರ್ಷಿಗಳು ಒಮ್ಮೆ ಗಂಗಾ ನದಿ ದಾಟಬೇಕು ಅನ್ನೋ ಒಂದು ಯಾವುದೋ ಕಾರ್ಯ ನಿಮಿತ್ತ ಬರ್ತಾರೆ ಗಂಗಾ ನದಿ ತೀರಕ್ಕೆ. ಅಲ್ಲೊಬ್ಬ ಆ ಒಂದು ಪಡೆಗೆ, ಆ ನದಿ ದಾಟಿಸ್ತಕ್ಕಂಥ ಒಂದು ಸೇವೆಗೆ ಅಂತ ಒಬ್ಬ ದೊರೆತನದ ಒಂದು ಪಾಳೆಗಾರಿಕೆಯ ವ್ಯಕ್ತಿ ಇರ್ತಾನೆ. ಆತನ ಮಗಳೇ, ಆಕೆ ಮೀನಿನಿಂದ ದೊರಕಿದಂಥ ಗಂಧರ್ವ ಕನ್ಯೆ, ಶಾಪಗ್ರಸ್ತಳಾಗಿ ಹುಟ್ಟಿರತಕ್ಕಂಥ ಸತ್ಯವತಿ ದೇವಿ ಮಗಳಾಗಿ ಬೆಳೆಸಿರ್ತಾನೆ. ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಪರಾಶರರು ಬರ್ತಾರೆ ನೋಡಿ. ದೈವ ಪ್ರೇರಣೆ, ಇದನ್ನೇ ದೇವಿ ಭಾಗವತ ಅನ್ನೋದು, ಓದಬೇಕು ಅನ್ನೋದಿದೆ. ಅಮ್ಮನವರ ಇಚ್ಛೆ ಇಲ್ಲದೆ ಒಂದೇ ಒಂದು ಕೂದಲು ಕೂಡ ಕೊಂಕಲ್ಲ, ನಡೆಯೋಲ್ಲ, ನಡೆಸೋಲ್ಲ. ಪರಾಶರರ ಶಕ್ತಿಯಿಂದ ಹುಟ್ಟಬೇಕು ಲೋಕದ ಬೆಳಕು ತೋರಿಸಲು ಅಂತ ಒಂದು ಸತ್ಯವತಿ ದೇವಿಯ ಹೆಸರು ಮತ್ಸ್ಯಗಂಧಿ. ಅಂದ್ರೆ ಮತ್ಸ್ಯದ ವಾಸನೆ, ಮೀನಿನ ಹೊಟ್ಟೆಯಲ್ಲಿ ಹುಟ್ಟದವಳಲ್ವಾ, ಸಿಕ್ಕವಳಲ್ವಾ, ತುಂಬಾ ಮುದ್ದಾಗಿ ಬೆಳೆಸಿರ್ತಾನೆ ಆ ಮತ್ಸ್ಯರಾಜ, ಆ ದೋಣಿಗಳ ರಾಜ. ದಾಟಬೇಕು. ಈಗ ನೋಡಿದ್ರೆ ಊಟ ಮಾಡ್ತಿದ್ದೀನಿ, ಊಟವನ್ನ ಅರ್ಧದಲ್ಲಿ ಬಿಟ್ಟು ಹೋಗಬಾರದು. ನೋಡಿ ಎಂತ ಒಂದು ನಿಯಮ. ಈಗ ಮಹಾಗುರುಗಳು ಬಂದಿದ್ದಾರೆ, ಎದ್ದೋಗ್ಲಿಲ್ಲ ಅಂದ್ರೆ ತಪ್ಪು. ಊಟವನ್ನ ಅರ್ಧದಲ್ಲಿ ಬಿಟ್ಟರು ತಪ್ಪು.
ಮಗಳನ್ನ ಆ ಮಹರ್ಷಿಗೆ ಸೇವೆ ಕಳಿಸ್ತಾರೆ. ಆಕೆ ಬರ್ತಿದ್ರೆ ಕಂಪು ಒಂಥರ ಮೀನಿನ ಒಂಥರ ವಾಸನೆ, ಜಿಡ್ಡು ವಾಸನೆ. ನೀವು ಯಾವತ್ತಾದ್ರೂ ಮೀನಿನ ಅಂಗಡಿ ಹತ್ರ ಹೋಗಿ ಒಂಥರ ವಾಸನೆ. ನಮ್ಮ ಮಂಗಳೂರು ಪ್ರಾಂತ್ಯಕ್ಕೆ ಪರಶುರಾಮರ ಕ್ಷೇತ್ರಕ್ಕೆ ಹೋದಾಗ ನೀವು ಆ ಬೋಟಲ್ಲಿ ಮೀನುಗಳು ಇಟ್ಕೊಂಡು ಬರ್ತಾರಲ್ವ, ಅಲ್ಲಿ ನೋಡಿ ನೀವು ಒಂಥರ ವಾಸನೆ. ನಮ್ಗೆ ಆಗೋಲ್ಲ. ಇನ್ನು ಈಕೆ ಮೀನಿನ ಹೊಟ್ಟೆಯಲ್ಲೇ ಹುಟ್ಟಿರ್ತಕ್ಕಂಥವಳು ಯೋಚನೆ ಮಾಡಿ, ಎಷ್ಟೋ ದೂರದವರೆಗೂ ಆ ವಾಸನ, ಜನ ಹತ್ರಕ್ಕೆ ಬರೋಕ್ಕೂ ಯೋಚನೆ. ಆದ್ರೆ ಅಪರೂಪ ಸುಂದರಿ. ಆ ಒಂದು ದೊರೆ ಮಗಳಿಗೆ ಹೇಳ್ತಾರೆ, ಮಹರ್ಷಿಗಳು ಬಂದಿದ್ದಾರೆ, ಬಿಟ್ಟು ಬಾ ಹೋಗಮ್ಮ. ಸರಿ. ನೋಡಿ ಪ್ರೇರಣೆ ಯಾವ ರೀತಿ ನಡೆಯುತ್ತೆ, ಆ ಸಮಯಕ್ಕೆ ಬರಬೇಕಾ? ಇದನ್ನೇ ಹೇಳೋದು, ಒಂದು ಕಾರಣವಿಲ್ಲದೆ ಯಾವುದೇ ಕಾರ್ಯ ನಡೆಯೋದು ದೈವಿ ಪ್ರಣಾಳಿಕೆ ಇಲ್ಲದೆ, ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು. ಆ ಮಹರ್ಷಿಯನ್ನ ಬಿಡಲು ದೋಣಿಯಲ್ಲಿ ನಡೆಸ್ತಾ ಆ ತೆಪ್ಪ ಹಾಕ್ತಾ ನಡೆಸ್ತಿರ್ಬೇಕಾದ್ರೆ ನೋಡಿ ಆ ದೇವಿ ಪ್ರಣಾಳಿಕೆ, ಅಖಂಡ ಬ್ರಹ್ಮಚಾರಿ, ಜ್ಞಾನ ಸಿಂಧೂರ, ಜ್ಞಾನ ಭಂಡಾರ, ಪರಾಶರ ಮಹರ್ಷಿ, ಸುಮ್ಮನೆ ಶಕ್ತಿ ಮಹರ್ಷಿಯ ಮಗ. ಆಕೆಯನ್ನು ನೋಡ್ತಿದ್ದಾಗೆ ಅನುರಕ್ತರಾಗ್ತಾರೆ. ನನಗೆ ನೀನು ಬೇಕು ಅಂದ್ರೆ ನಕ್ಕು ಬರ್ತಾಳೆ ಸತ್ಯವತಿ ದೇವಿ. ಆ ಮತ್ಸ್ಯಗಂಧಿ, ಏನು ನೀವು ನನ್ನ ವಾಸನೆ ಏನು, ನೀವು ನನ್ನ ಮೇಲೆ ಅನ್ನೋಷ್ಟರಲ್ಲೇ ನೋಡಿ, ವಾಸನೆಯ ಅನ್ನೋಷ್ಟರಲ್ಲಿ ಆಕೆ ವಾಸನೆ ಹೊರಟೋಗುತ್ತೆ. ಸುಗಂಧ ಏನಪ್ಪ ಇದು ಅನ್ನೋಷ್ಟರಲ್ಲಿ ಪರಾಶರ ಮಹರ್ಷಿಗಳು ಹೇಳ್ತಾರೆ, ಇಂದಿನಿಂದ ನಿನ್ನ ಹೆಸರು ಯೋಜನಗಂಧಿ, ಮತ್ಸ್ಯಗಂಧಿ ಅಲ್ಲ, ಯೋಜನದವರೆಗೂ, ಹೆಚ್ಚು ಕಡಿಮೆ 1 ಕಿಲೋಮೀಟರ್ವರೆಗೂ, 1ರಿಂದ 1.2 ಕಿಲೋಮೀಟರ್ವರೆಗೂ ಸುವಾಸನೆ ಬೀರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆಶ್ಚರ್ಯ ಆಕೆಗೆ, ಏನಪ್ಪ ನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಿದ್ದಾಗೆ ನನ್ನ ಮೈಯಿಂದ ಇಂಥದ್ದೊಂದು ಒಂದು ಸುಮಧುರ ಸುವಾಸನೆಯ ಈ ಮಹರ್ಷಿಯ ಶಕ್ತಿಯನ್ನು ತಾನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಹಾಗೆಯೇ ಆ ತಪಶಕ್ತಿ, ಆ ಮಹರ್ಷಿ ಆಕೆಯಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ತೆಗೆದು ಬಿಡ್ತಾರೆ. ಯೋಜನದವರೆಗೂ ಅಂದ್ರೆ ಭಗವಂತ ನೆನೆಸಿದರೆ ಕ್ಷಣ ಮಾತ್ರದಲ್ಲಿ 1000 ಏನು ಲಕ್ಷ ಯೋಜನೆಗಳವರೆಗೂ ನಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಪಸರಿಸಬಲ್ಲ. ನಾವು ಅನ್ಕೋತೀವಿ ನಾವು ದುಡಿದ್ವಿ, ನಾವು ಮಾಡಿದ್ವಿ, ನಾವು ಸಂಪಾದಿಸಿದ್ವಿ. ಇತ್ತೀಚೆಗಷ್ಟೇ ನಾನು ಯಾವುದೋ ಒಂದು ಸ್ತ್ರೀದು ಇಂಟ್ರೂ ನೋಡ್ತಿದ್ದೆ, ದಂಗಾಗಿ ಬಿಟ್ಟೆ. ಬರೀ ಕೈಯಲ್ಲಿ 4 ಚೈನು, ಒಂದು ವಾಚ್ ಕಟ್ಕೊಂಡಿದ್ದಾಳೆ, ನಗ್ತಾ ಮಾತಾಡ್ತಿದ್ದಾಳೆ. ಅಮ್ಮ ನಿಮ್ಮ ಕೈಯಲ್ಲಿರೋ ವಾಚು ಎಷ್ಟು ಅಂತ. ಇದೆಲ್ಲ ಏನು ಒಂದು 89 ಕೋಟಿ ಇರುತ್ತೆ ಅಂತಿದ್ದಾಳೆ. ಬರೀ 4 ಚೈನು, ಒಂದು ವಾಚು, 89 ಕೋಟಿ. ದಂಗಾಗಿ ಬಿಟ್ಟೆ ನಾನು. ಯಾವುದಾ ಶಕ್ತಿ, ದೈವಿ ಶಕ್ತಿ ಕೊಟ್ಟಿರುವುದು ಆಕೆಗೆ ಅಂತ. ಏನು ಮಾತಾಡ್ತಿದ್ದೀರಿ ಅಂದ್ರೆ, ಈ ವಾಚೆ ಇರುತ್ತೆ ಒಂದು 45ರಿಂದ 50 ಕೋಟಿ ಅಂತಮ್ಮ. ಮುಟ್ಬೋದ ಕೊಡುತ್ತಾಯಿ ಅಂತಾನೆ ಅರ್ಥ. ಒಂದು ಬಾರಿ ಮುಟ್ಬೋದ ಇದನ್ನ ಅರ್ಥ. ಇದು ಕಸ್ಟಮೈಸ್ ಮಾಡಿಸಿರೋದು ಡೈಮಂಡ್ಗಳನ್ನ ಇಟ್ಟು ಅಂತ. ತುಂಬಾ ಒಂದು 10 ರೂಪಾಯಿ ವಾಚ್ ತರ ತೆಗೆದುಕೊಡ್ತಾಳೆ ಆ ತಾಯಿ ಜೀವ. ಯಾವುದ ಆಸೆ. ಆ ಬ್ಯಾಗನ್ನ ಈ ಕಡೆ ಹಿಂಗ್ ಜರುಗಿಸ್ತಾಳೆ. ಅಮ್ಮ ಅದು ಏನು, ಅದು ಒಂದು 45-50 ಲಕ್ಷ ಇರುತ್ತೆ ಬ್ಯಾಗು, ವ್ಯಾನಿಟಿ ಬ್ಯಾಗು. ಯಾವುದಾ ಶಕ್ತಿ, ಬರೀ ಬ್ಯಾಗು. ನಮ್ಮ ಜೀವನದಲ್ಲಿ ನೆನೆಸ್ಕೊಳ್ಳೋಕ್ಕೂ ಆಗೋಲ್ಲ. ಆ ಥರದ್ದೊಂದು ಬ್ಯಾಗು ತೆಗೆದು ಇಟ್ಕೊಳ್ಳಿಕ್ಕಾಗುತ್ತೆ. ಬರೀ 4 ಚೈನು, ಒಂದು ವಾಚು, 90 ಕೋಟಿ ಅಂದರೆ ಬರೀ ಮೈ ಮೇಲೆ ಇರತಕ್ಕಂಥದ್ದು. ಸುಮಾರು 450 ಎಕರೆ, ಒಂದು ಪಾರ್ಸಲ್ ಆಫ್ ಲ್ಯಾಂಡ್, ರೆಸಾರ್ಟು, ವಿಲ್ಲಾ, ಇದೆಲ್ಲ ಮಾಡಿರ್ತಕ್ಕಂಥ ಶಕ್ತಿ. ಯಾವುದಾ ಶಕ್ತಿ ನೋಡಿ. ನಾವು ಹೇಳ್ತೇವೆ ಒಂದು ಚೂರು ಬರ್ತಿದ್ದಾಗೆ, ಒಂದು ಮಾವಿನ ಹಣ್ಣು ಬೆಳೆಸಿದ್ದಾಗೆ. ಯಾರು ಬೆಳೆಸಿದ್ ಗೊತ್ತಾ? ರಾತ್ರಿ ನಿಂತಿದ್ದು ನಾನು ಅನ್ನತಕ್ಕಂಥದ್ದು. ಇತ್ತೀಚೆಗೆ ನನ್ನ ತೋಟದ ಹತ್ರ, ನೀವು ನಂಬೋಲ್ಲ, ಸುತ್ತಮುತ್ತ ತೋಟಗಳು ಎಲ್ಲ ಗಜಪಡೆ ನೀಟಾಗಿ ಆನಂದವಾಗಿ ಹೋಗಿ ತಿಂದಾಕ್ಬಿಟ್ಟಿದ್ದಾವೆ. ಫುಲ್ಲು ಆ ಮಳೆ ಬಿಸಿಲು ಡಮೀಲ್ ಹೊಡೆದಿರೋ ಬಿಸಿಲಿಗೆ ಬೆಳೆ ಹಾಳಾಗಿದೆ. ಆಮೇಲೆ ಹೊಡೆದಿರೋ ಮಳೆಗೆ ರಾಮಾಯಣ ಆಗ್ಬಿಟ್ಟಿದೆ. ಅದರಲ್ಲಿ ಬೇರೆ ಗಜಪಡೆ ಆನಂದವಾಗಿ ಬಂದು ನೀಟಾಗಿ ತಿಂದಿದ್ದಾವೆ. ಒಂದು 4-5 ಗೊನೆ ನಮ್ಮ ತೋಟದ ಹೊರಗಡೆ ಬಿಟ್ಟಿರೋದು ಅಚ್ಚುಕಟ್ಟಾಗಿ ತಿಂದಿದ್ದೇವೆ. ನಾವು ಒಳಗಡೆ ಬಂದಿಲ್ಲ. ಓ ಗುರುಗಳೇ, ಇದೇನಿದು ಅಂತ ನಾನು ಹೇಳಿದೆ, ದೇವಿ ಮಾಯೆ. ನಾನು ಇಷ್ಟೇ ಹೇಳ್ತಿದ್ದೆ, ತಿಂದ್ರೆ ಆನಂದವಾಗಿ ಹೋಗಿ. ಏನು ಸಿಗಬೇಕೋ ಅದು ನಿಮ್ಮಿಚ್ಛೆ, ಏನು ಇರಬೇಕೋ ನಿನ್ನಿಚ್ಛೆ, ಎಷ್ಟು ಇರಬೇಕೋ ಅದು ನಿನ್ನಿಚ್ಛೆ.
ಪಡೆದುಕೊಂಡು ಬರಲು ನಾನ್ಯಾರು, ತೆಗೆದುಕೊಂಡು ಹೋಗಲು ನಾನ್ಯಾರು. ಸುತ್ತಮುತ್ತ ಇರೋ ತೋಟವೆಲ್ಲ ಆನಂದವಾಗಿ ತಿಂದು ದೇವಿ ಪ್ರಣಾಳಿಕೆ ಅಷ್ಟೇ. ನೋಡಿ, ಇಲ್ಲೂ ಅದೇ ನಡೆಯೋದು. ಆ ಸತ್ಯವತಿ ದೇವಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಹಾಗೆ ಯೋಜನಗಂಧಿ, ಅಬ್ಬಾ ಏನು ಮಹರ್ಷಿಗಳೇ, ಈ ಒಂದು ಮಠ ಬಿಸಿಲು ಇದರಲ್ಲಿ ಇದು ಹೇಗೆ ಅನ್ನೋ ಅಷ್ಟರಲ್ಲೇ ಪೂರ್ಣ ಹುಣ್ಣಿಮೆ, ಪೂರ್ಣ ರಾತ್ರಿ ಆಗೋಯ್ತು. ಮಠ ಮಧ್ಯಾಹ್ನ ಎಲ್ಲಿ ಅನುರಾಗ ಮಾಡೋದು? ಆಕೆ ಮನಸ್ಸಿನಲ್ಲಿ ಇದೇನು ಮಹರ್ಷಿಗೆ ತಲೆ ಕೆಟ್ಟಿದೆ, ಮಠ ಮಧ್ಯಾಹ್ನ ಈ ಮೀನಿನ ದೋಣಿ, ಈ ಜಾಗದಲ್ಲಿ ಈ ಬಿಸಿಲು, ಈ ರಣ ಬಿಸಿಲು, ಈ ತಂಪಿಲ್ಲ, ಇದು ಹೆಂಗತಾನೆ ಬರುತ್ತೆ ಅನ್ನೋಷ್ಟಲ್ಲೇ ಪ್ರಕೃತಿಯೇ ಬದಲಾಗಿಬಿಡ್ತು. ಇಡೀ ವಿಶ್ವವೇ ಕತ್ತಲೆ, ರಾತ್ರಿ ಆಗೋಯ್ತು. ಆ ಸಮುದ್ರದಲ್ಲಿ ಹೋಗ್ತಿದ್ರೆ ಆ ನದಿಯಲ್ಲಿ ಆಕೆಗೆ ಆಶ್ಚರ್ಯ, ಪರಮಾಶ್ಚರ್ಯ. ಆಕಾಶದಲ್ಲಿ ಪೂರ್ಣ ಚಂದ್ರ, ನಕ್ಷತ್ರಗಳ ಗೊಂಚಲು, ಪೂರ್ತಿ ಹುಣ್ಣಿಮೆಯ ಬೆಳಕು. ಆಕೆಗೆ ಆಶ್ಚರ್ಯ, ಇದೇನಿದು ಅಂತ. ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆಲ್ಲ ಆ ಮಹರ್ಷಿ ಗೊತ್ತಾಗ್ತಿದೆ. ಹಾಗೆ ಪ್ರಕೃತಿಯನ್ನೇ ಬದಲಾಯಿಸ್ತಿದ್ದಾನೆ ಆ ತಪಶಕ್ತಿಯಿಂದ. ಹೌದು, ಬದಲಾಯಿಸಬಲ್ಲರು ಇದ್ದಾರೆ, ಬರೋಲ್ಲ ಅವರು ಗೊತ್ತು ನಮ್ಮ ಪ್ರಕೃತಿ ವಿಕೃತಿ ಆಗ್ಬಿಟ್ಟಿದೆ ಅಂತ. ಸರಿ, ಇಲ್ಲೇನೋ ಸರಿಯೇ, ಬಟ್ ಈ ದೋಣಿಲೆಗೆ ಒಂದು ಪುಟ್ಟದಾಗಿ ಒಂದು ಗುಡ್ಡೆಯೋ ಇಲ್ಲ ಒಂದು ತೀರ ಪ್ರದೇಶವೋ ಒಂದು ದ್ವೀಪವೋ ಇದ್ರೆ ಚೆನ್ನಾಗಿತ್ತೇನೋ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲೇ ಒಂದು ದೀಪ ಉಕ್ಕೋಬಿಡ್ತು. ದ್ವೀಪ, ನದಿಯ ಮಧ್ಯಭಾಗದಿಂದ ಒಂದು ದ್ವೀಪ, ಗಿಡ ಮರಗಳು, ಜಿಂಕೆಗಳು, ಪಕ್ಷಿಗಳು ಎಲ್ಲ ಪೂರ್ಣ ಚಂದಿರನ ಬೆಳಕಿನಲ್ಲಿ ಆಡ್ತಿದ್ದಾವೆ. ಹರಾಡ್ತಾ ಓಡಾಡ್ತಾ ಅಲ್ಲೊಂದು ಪುಟ್ಟದಾದ ಕಲ್ಯಾಣಿ ಸರೋವರದ ಥರ. ಆಶ್ಚರ್ಯ. ದೋಣಿ ಹೋಗಿ ಅಲ್ಲಿ ನಿಲ್ಲುತ್ತೆ. ಮಂತ್ರಮುಗ್ಧಳಾಗಿ ಇಳಿತಾಳೆ, ಮಹರ್ಷಿಗಳು ಇಳಿತಾರೆ. ಆದರೂ ಇವರು ವಯಸ್ಸಾಗಿದೆ ಅನ್ನೋಷ್ಟರಲ್ಲಿ ನವಯೌವನ ನವಯೌವನಾಭ್ಯಾಂ ನೆನೆಸಿದ ತಕ್ಷಣ ಆಕೆ ಕಣ್ಣಿಗೆ ಅವರು ಪೂರ್ಣ ಯೌವನ ಭರಿತ ಯುವಕನಾಗಿ ಬದಲಾಗಿ ಬಿಟ್ಟರು. ಏನಪ್ಪ ಇದು, ಎಲ್ಲ ಸರಿಯೇ, ನನಗೆ ಯಾಕೋ ಅನುರಾಗ ಉಕ್ಕುತ್ತಿಲ್ಲ ಇವರ ಜೊತೆ ಅನುರಾಗ ಮಾಡಲು ಅನ್ನೋಷ್ಟರಲ್ಲಿ ಆಕೆಯಲ್ಲಿ ವಿಧವಾದಂಥ ಒಂದು ಪ್ರೀತಿ, ಕಾಮದ ಒಂದು ಬಯಕೆಗಳ ಸಿಂಚನ. ಏನು ಎತ್ತ ಅನ್ನೋಷ್ಟರಲ್ಲಿ ಅಲ್ಲೊಂದು ಅನುರಾಗ ನಡೆಯುತ್ತೆ. ಅಷ್ಟೇ, ಹೊರಟೋಗ್ತಾರೆ ಪರಾಶರರು. ಕ್ಷಣ ಮಾತ್ರದಲ್ಲಿ ವ್ಯಾಸರು ಹುಟ್ಟುತ್ತಾರೆ. ಜೀವನದಲ್ಲಿ ಮತ್ತೊಮ್ಮೆ ಎಂದೂ ಸತ್ಯವತಿ ದೇವಿ ಪರಾಶರರನ್ನ ಭೇಟಿಯಾಗಲ್ಲ. ಆ ಕಾಲಕ್ಕೆ ಅಂಥದೊಂದು ಗಂಧರ್ವ ಕನ್ಯೆ ಶಾಪಗ್ರಸ್ತಳಾಗಿ ಭೂಮಿಗೆ ಶಂತನುವಿನ ಜೊತೆಯಲ್ಲಿ ಮದುವೆಯಾಗಬೇಕು ಅನ್ನತಕ್ಕಂಥ ಒಂದು ನಿಯಮವಿತ್ತು. ಅದಕ್ಕೋಸ್ಕರ ಹುಟ್ಟಿದಂಥವಳು. ಶಂತನೂ ಕೂಡ ಆಕೆಗೋಸ್ಕರವೇ ಹುಟ್ಟಿರತಕ್ಕಂಥದ್ದು. ನೋಡಿ, ಅದೊಂದು ಇತ್ತು, ಅದಕ್ಕೋಸ್ಕರ. ಆದರೆ ಇಲ್ಲಿ ನೋಡಿ, ಗರ್ಭಧರಿಸದೇ ಮಗು ಹುಟ್ಟುತ್ತೆ. ಆ ಅಂದ, ಆ ಚಂದ. ಪರಾಶರರು ಜೀವನದಲ್ಲಿ ಮತ್ತೆಂದೂ ಸತ್ಯವತಿ ದೇವಿಯನ್ನು ಭೇಟಿಯಾಗಲ್ಲ ಬಯಸಲಿಲ್ಲ. ಆಕೆ ಚಕ್ರವರ್ತಿನಿ ಆಗ್ತಾಳೆ, ಮಹಾ ಸಾಮ್ರಾಜ್ಞಿ, ಭೀಷ್ಮನಿಗೆ ದೊಡ್ಡಮ್ಮ, ಆ ದೇವದತ್ತನಿಗೆ, ಗಂಗಾಪುತ್ರನಿಗೆ, ಗಾಂಗೇಯನಿಗೆ ದೊಡ್ಡಮ್ಮ ಆಗ್ತಾಳೆ. ವಯಸ್ಸಿನಲ್ಲಿ ಭೀಷ್ಮರಿಗಿಂತ ಚಿಕ್ಕವಳು. ತಮಾಷೆ ನೋಡಿ, ಆತನ ತಂದೆ ಮದುವೆ ಆದಾಗ ಶಂತನು ಚಕ್ರವರ್ತಿ, ಭೀಷ್ಮನಿಗಿಂತ ಚಿಕ್ಕವಳು ಆತನ ದೊಡ್ಡಮ್ಮ. ತಮಾಷೆ, ಚಿಕ್ಕಮ್ಮ. ಅದಕ್ಕೆ ಮೊದಲೇ ಗಂಗೆಯನ್ನ ಮದುವೆಯಾಗಿ ಶಂತನು ಚಕ್ರವರ್ತಿ ಗಂಗೆ ದೇವಿ ಹೊರಟೋಗಿರ್ತಾಳೆ. ಅಷ್ಟವಸುಗಳ ಒಂದು ಪ್ರಾರ್ಥನೆ ಅಲ್ಲೊಂದಿರುತ್ತೆ. 8ನೇ ವಸುವಾಗಿ ಈತ ಮಾತ್ರ ಉಳ್ಕೋತಾನೆ. ಅಲ್ಲೊಂದು ಶಾಪ ಇದೆ, ನನಗೇ ಬೇಕು ಅನ್ನುವಂಥ ಒಂದು ಗೋವಿನ ಶಾಪ. ಅದು ಇರ್ಲಿ, ಅದು ಮುಂದೊಂದು ದಿನ ಯಾವತ್ತಾದ್ರೂ ಹೇಳ್ತಾನೆ ಭೀಷ್ಮರ ಬಗ್ಗೆ. ಮತ್ತೆಂದು ಪರಾಶರರು ಈ ಸಾಮ್ರಾಜ್ಞಿಯನ್ನ ಹಿಡ್ಕೊಂಡ್ರೆ ಇಡೀ ಸಾಮ್ರಾಜ್ಯ ಆಳ್ಬೋದು, ಇಡೀ ಹಸ್ತಿನಾಪುರ ಕುರುವಂಶ ನನ್ನದಾಗಬಹುದು. ನೆನೆಸಿದ್ದ ತಕ್ಷಣ ಎಲ್ಲ ಕೊಡುವಂತ ದೈವಶಕ್ತಿ. ತಿರುಗಿ ನೋಡ್ಲಿಲ್ಲ ಅಂದವನ್ನ, ಚಂದವನ್ನ, ಆ ಹೆಣ್ಣನ್ನ ಮತ್ತೆ ಮೋಹಿಸ್ಕೊಂಡು ನನಗೋಸ್ಕರ ಎಲ್ಲ ಕೊಟ್ಲು, ಪ್ರೀತಿ ಕೊಟ್ಲು, ಅನುರಾಗ ಕೊಟ್ಲು, ಆನಂದ ಕೊಟ್ಲು ಅಂತ ಮತ್ತೆ ಬರಲಿಲ್ಲ ಮಕ್ಕಳೇ ಪರಾಶರರು.
ತಮಾಷೆ ಗೊತ್ತಾ, ತಾಯಿ ಜಗನ್ಮಾತೆ ಸತ್ಯವತಿ ದೇವಿಯು ಅಷ್ಟೇ ಜೀವನದಲ್ಲಿ ಮತ್ತೊಮ್ಮೆ ಪರಾಶರರನ್ನ ನೆನೆಸ್ಕೊಳ್ಳಿಲ್ಲ. ನೆನೆಸಿದ ತಕ್ಷಣ ಯೋಜನಗಂಧಿ ಆಗಬಿಟ್ಲು. ಹೌದು, ಆ ಅಂದ ಆ ಚಂದ ನೆನೆಸಿದ ತಕ್ಷಣ ಎಲ್ಲ ಕೊಡುವಂತ ಈ ಪರಾಶರ ಶಕ್ತಿ ನನ್ನ ಜೊತೆಲೇ ಇದ್ದು ಬಿಟ್ರೆ ಜಗತ್ತೇ, ಈ ಇಡೀ ಜಗತ್ತೇ, ಇಡೀ ವಿಶ್ವವೇ ನನ್ನ ಮುಷ್ಟಿಯಲ್ಲಿ ಅಂತ ಆ ಜಗನ್ಮಾತೆ ಬಯಸ್ಲಿಲ್ಲ. ಅದಕ್ಕೆ ಅಮ್ಮ ಅನ್ನೋದು ಸತ್ಯವತಿ ದೇವಿ. ಸುಮ್ಮನೆ ಅಲ್ಲ ಮಕ್ಕಳೇ, ಒಂದು ಪರಂಪರೆಯ ಬಗ್ಗೆ ಅದಕ್ಕೆ ಹೇಳೋದು. ಮತ್ತೆಂದು ಆ ಋಷಿ ಮುನಿಯನ್ನು ಆಕೆ ಬಯಸ್ಲಿಲ್ಲ. ಇವತ್ತು ನಾವು ಇಲ್ಲಿ ಈ ಗುಟ್ಟುಗಳನ್ನು ಬಿಡಿಸ್ತಾ ಕುಳಿತುಕೊಂಡು ಯೋಚನೆ ಮಾಡಿ ನೋಡಿ. ನಾವು ಯಾವುದೋ ಒಂದು ಆಸೆ, ನನಗದೇ ಬೇಕು, ಅದು ಸಿಗಲಿಲ್ಲ ಸಾಯಿಸ್ಬಿಡ್ಬೇಕು, ಇಲ್ಲ ಸತ್ತೋಗ್ಬೇಕು, ಈ ಒಂದು ಪ್ರಬಲ ವಾಂಛನೆಯಲ್ಲಿದ್ದೇವೆ. ಕಲಿಯುಗದ ಶಾಪ. ಅದು ಸಿಗಲಿಲ್ಲ, ಅವನು ಇನ್ಯಾರಿಗೂ ಸಿಗಬಾರ್ದು. ಮೂರ್ಖತ್ವ. ನೋಡಿ, ಮೊನ್ನೆ ಒಂದು ತಾಯಿ ಜೀವ ಬೇಕು ಅಂತೋ ಬೇಡ ಅಂತೋ ಆಯ್ತೋ ಗೊತ್ತಿಲ್ಲ, ಹಾಲು ಕುಡಿಸ್ತಿರ್ಬೇಕಾದ್ರೆ ಮಗು ಜಾರಿ ಬಿದ್ದುಬಿಟ್ಟಿದೆ ಮೇಲಿಂದ. ಯಾರೋ ಕಾಪಾಡಿದ್ದಾರೆ. ಸುತ್ತಮುತ್ತ ಎಲ್ಲರೂ ಸೇರಿ ಆ ಮಗುವನ್ನ, ದೂರದ ತಮಿಳ್ನಾಡಿನಲ್ಲಿ ನಡೆದಿರೋ ಘಟನೆ, ಜಾರಿ ಬಿದ್ದಂತ ಆ ಸಜ್ಜಾ ಮೇಲಿದ್ದ ಮಗುವನ್ನ ಯಾರೋ ಕಾಪಾಡಿದ್ದಾರೆ, ಎಳೆ ಗೂಸನ್ನ. ಎಂಥ ತಾಯಿ ನೀನು, ಪ್ರಜ್ಞೆ ಇಲ್ವಾ? ಮಗುವನ್ನು ಇಷ್ಟು ಕೇರ್ಲೆಸ್ ಆಗ ಹಿಡ್ಕೊಳ್ಳೋದು, ಹಾಗೆ ಹೀಗೆ ಚುಚ್ಚಿ ಅಂದು ಆಕೆ ಮಾನಸಿಕ ಸ್ಥಿತಿಯನ್ನ ಕದಡಿಸಿ ತೀರ್ಕೋಬಿಟ್ಲಪ್ಪ, ಆತ್ಮಹತ್ಯೆ ಮಾಡ್ಕೋಬಿಟ್ಲು. ಇದು ನಾವು ಮಾಡ್ತಿರೋದು. ಮೊನ್ನೆ ಯಾರು ಇನ್ನೊಬ್ಬ ಪುಣ್ಯಾತ್ಮ, ತುಂಬಿದ ಕುಟುಂಬ ಇದೆ, ಎಲ್ಲ ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬಿಟ್ಟಿದ್ದಾನೆ. ಅಷ್ಟು ಭಾವೋದ್ವೇಗಕ್ಕೊಳಗಾಗ್ಬೇಕಾ? ಪ್ರೀತಿಯ ಅಮಲು ಇಲ್ಲ, ಸ್ನೇಹ, ಗೆಳೆತಿಯ ಅಮಲು, ದುಡ್ಡಿನ ಅಮಲು, ಅಧಿಕಾರದ ಅಮಲು, ಇದೆಲ್ಲದಕ್ಕೂ ಇಷ್ಟು ಅಮಲಾಗಬೇಕಾ? ಹೆಂಡ ಅಮಲೇ ಅಲ್ಲ ಅನ್ಸುತ್ತೆ ಈ ಅಮಲುಗಳನ್ನ ನೋಡ್ತಿದ್ರೆ. ಅಧಿಕಾರದ ಅಮಲು, ದುಡ್ಡಿನ ಅಮಲು, ಪ್ರೀತಿಯ ಅಮಲು, ಕಾಮದ ಅಮಲು. ಯೋಚನೆ ಮಾಡಿ, ಸತ್ಯವತಿ ದೇವಿ ನೆನೆಸಿದ್ದರೆ ಜಗತ್ತಲ್ಲ 14 ಲೋಕವೂ ಆಕೆಯ ಪಾದದಲ್ಲಿ. ಅಂತ ಒಂದು ಪರಮಾತಿ ಪರಮ ದೇವಿ ಶಕ್ತಿಯನ್ನ ಪಡೆದಂತ ಪರಾಶರು ನೆನೆಸಿದ ತಕ್ಷಣ ಆಕೆ ನೆನೆಸ್ಕೊಳ್ತಿದ್ರೆ ಎಲ್ಲ ನಡೀತಿದೆ. ಇನ್ನು ಜೊತೆಯಲ್ಲೇ ಇದು ಬಿಟ್ಟಿದ್ರೆ ನಾವು ಮಾಡೋ ತಪ್ಪಿದೆ. ಅವರ ಜೊತೆಯಲ್ಲಿ ಇದು ಬಿಟ್ರೆ ಅದು ಈ ಭಾವೋದ್ವೇಗಗಳ ಉನ್ಮಾದ. ಯಾಕೆ ವ್ಯಾಸರ ಜಯಂತಿ ನಾವು ಆಚರಿಸಬೇಕು ಗೊತ್ತಾ? ಅವರ ತಂದೆ ತಾಯಿಯನ್ನ ನೆನೆಸ್ಕೊಂಡು ಮಾಡಬೇಕು. ನಾವು ಮಕ್ಕಳ ಮೇಲೆ ಬಿಡಿ, ಅಲ್ಲೊಂದಾಗಿದೆ, ಬಿಟ್ಟು ಬಿಡಿ, ಹಿಡಿದುಕೊಂಡಷ್ಟು ನೋವು. ಇದುವೇ ದೇವಿ ರಹಸ್ಯ, ಜನ್ಮ ರಹಸ್ಯ. ಮತ್ತೆಂದು ನೋಡಿ, ಆ ವ್ಯಾಸರು ಕೂಡ ಆ ದ್ವೀಪದಲ್ಲಿ ಹುಟ್ಟಿದ ತಕ್ಷಣ ಅಮ್ಮನಿಗೆ ಮಾತು ಕೊಟ್ಟು ಹೊರಟೋಗ್ತಾರೆ. ಅಮ್ಮ, ನೀನು ಯಾವಾಗಲಾದ್ರೂ ನೆನೆಸ್ಕೊಂಡು ನಾನು ಬರ್ತೇನೆ ಅಂತ ಹೇಳಿ 8 ವರ್ಷದ ಬಾಲಕ ಕ್ಷಣ ಮಾತ್ರದಲ್ಲಿ ಹೊರಟೋಗ್ತಾರೆ. ಮತ್ತೆ ಮರಳಿ ಸ್ಥಾಯಿಗೆ ಗುಡ್ಡ ಹೊರಟೋಗುತ್ತೆ. ಅಲ್ಲಿ ಹುಟ್ಟಿದ್ದಕ್ಕೆ ಅವರಿಗೆ ಕೃಷ್ಣ ದ್ವೈಪಾಯನ ಅಂತಕ್ಕಂಥದ್ದು, ದ್ವೀಪದಲ್ಲಿ ಹುಟ್ಟಿದಂಥ ಒಂದು, ಇಡೀ ಮಹಾಭಾರತದಲ್ಲಿ ಭಾಗವತದಲ್ಲಿ 3 ಕೃಷ್ಣರಿದ್ದಾರೆ. ಒಂದು ಕೃಷ್ಣ ದ್ವೈಪಾಯನ, ಇನ್ನೊಂದು ನಮ್ಮ ಮಹಾಕೃಷ್ಣ, ಇನ್ನೊಂದು ಕೃಷ್ಣೆ ದ್ರೌಪದಿ ದೇವಿ. 3 ಕಡುಕಪ್ಪೆ. ಅಂದವೋ ಮಹಾದೇವಿಯ ಅಂದ ಅಂತ ಏನಕ್ಕೆ ತಿಳ್ಕೋಬೇಕು ಗೊತ್ತಾ? ಯಾಕಂದ್ರೆ ಸತ್ಯವತಿ ದೇವಿ ಇದು ಬಿಟ್ರೆ ಅಟ್ಲೀಸ್ಟ್ ಪರಾಶರ ಹತ್ರ ಆ ಕ್ಷಣಕ್ಕೆ ಶಕ್ತಿ ಇತ್ತು. ಮಿಕ್ಕಿದ ಹೇಗೆ ಅಂದನ ಯಾವಾಗ್ಲೂ ನನಗೆ ಇಟ್ಕೋಬೇಕು, ಮತ್ತೆ ಯಾವತ್ತಾದ್ರೂ ಬಂದು ಬೆದರಿಸ್ಬೋದಿತ್ತು, ಬ್ಲ್ಯಾಕ್ ಮೇಲ್ ಮಾಡ್ಬೋದಿತ್ತು, ನನ್ನ ಜೊತೆ ಮದುವೆಗೆ ಮೊದಲೇ ಶಂತನು ಈ ರೀತಿ ಭೀಷ್ಮ ಈ ಸಿಂಹಾಸನ ನನ್ನದು ಇಲ್ಲವಲ್ಲ. ನಾವು ನೋಡಿ ಇವತ್ತು ಏನು ಲಾಭ ಸಿಗುತ್ತೆ ನಮಗೆ ಆ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ರೆ? ಇಂಥದ್ದೊಂದು ಸ್ವಾರ್ಥ ಪ್ರಪಂಚ ಮಕ್ಕಳೇ. ಎಲ್ಲ ಸ್ವಾರ್ಥ. ಒಳ್ಳೆಯವರಿಗೆ ಲೋಕವಿಲ್ಲ. ವೇದವ್ಯಾಸರನ್ನ ನೆನೆಸ್ಕೊಂಡ್ರೆ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ. ಪರಾಶರನ್ನ ನೆನೆಸ್ಕೊಂಡ್ರೆ ಮೈ ತುಂಬಿ ಕಣ್ಣೀರು ಬರುತ್ತೆ. ಆ ಮಹತ್ಶಕ್ತಿ ಮತ್ತೆ ಅಂದದ ಹಿಂದ್ಗಡೆ ಬರಲೇ ಇಲ್ಲ, ನೋಡ್ಲೂ ಇಲ್ಲ, ನೆನೆಸ್ಕೊಳ್ಳೂ ಇಲ್ಲ. ನೀವು ತೀರಾ ಹುಡುಕಿದ್ರೆ ಯಾವತ್ತೂ ಕಾಣಿಸಲ್ಲ ನೋಡಿ, ಯಾವತ್ತು. ಹಾಗೆ ಆ ಸತ್ಯವತಿ ದೇವಿಯು ಅಷ್ಟೇ ಜೀವನದಲ್ಲಿ ಮತ್ತೊಮ್ಮೆ ಎಂದೂ ಪರಾಶರನ್ನ ನೆನೆಸ್ಕೊಳ್ಳಲ್ಲ. ನೆನೆಸಿ ಕೂಡ ಅವರಿದ್ದಿದ್ರೆ
ಏನು ಬೇಕಾದ್ರೂ ತಗೋಬೋದಿತ್ತು. ಭಾರತ ಖಂಡವೇ, ಇಡೀ ವಿಶ್ವವೇ, ದೇವಲೋಕವೇ, ಏನಿಲ್ಲ ಮಕ್ಕಳೇ, ಏನಿಲ್ಲ ಮಕ್ಕಳೇ. ಏನಕ್ಕೆ ನಾವು ಆಧ್ಯಾತ್ಮಿಕ ಪ್ರವಚನ, ಪುರಾಣ ಇದೆಲ್ಲ ತಿಳ್ಕೋಬೇಕು, ಓದ್ಕೋಬೇಕು ಅನ್ನೋದು ಗೊತ್ತರ? ಈ ಕಾರಣಕ್ಕೇನೆ ನಮ್ಮ ದಾರಿ ಗಮ್ಯಗಳು ತಪ್ಪು ಬಿಟ್ಟಿದ್ದಾವೆ ಮಕ್ಕಳೇ. ಈ ತೀರದ ಕ್ಷುಲ್ಲಕ ಹುಚ್ಚು ಉನ್ಮಾದಗಳಾಗ್ಬಿಟ್ಟ. ಹೆಂಡ ಕುಡಿದ್ರೆ ಹಬ್ಬಬ್ಬ ಅಂದ್ರೆ ನಾವು ಸಾಯ್ತೀವ ಆ ನಶೆಲ್ಲ ಅಷ್ಟೇ. ಡ್ರಗ್ಸು ಹೋಗ್ಲಿ, ಹಾಳಾಗೋಗ್ಲಿ, ನಾವೊಬ್ರು ನಮ್ಮ ಮನೆಯವರು. ಆದ್ರೆ ಈ ರೀತಿಯ ಮೋಹದ ಪರಿಧಿ ದಾಟಿ ಇನ್ನೊಬ್ರು ಕುಟುಂಬ ಹೊಡೆಯುವಷ್ಟು ಮಟ್ಟಕ್ಕೆ ಮಕ್ಕಳೇ, ಇನ್ನೊಬ್ಬರ ಬದುಕು ಕಿತ್ತುಕೊಳ್ಳುವಷ್ಟರ ಮಟ್ಟಕ್ಕೆ ಮಕ್ಕಳೇ. ಅಲ್ಲೊಂದಿದೆ ಕುಟುಂಬ, ನಾನು ಕಿತ್ಕೋತಿದ್ದೀನಿ. ಅಲ್ಲೊಂದು ಇನ್ನೊಬ್ಬರ ಸ್ಥಾನ ಇದೆ, ನಾನು ಕಿತ್ಕೋತಿದ್ದೀನಿ. ನನಗೇನು ಬರಬೇಕು, ಪ್ರಯತ್ನ ಮಾಡೋಣ. ಪ್ರಯತ್ನವಿಲ್ಲದೆ ಆಗ್ಬಿಡ್ಬೇಕು, ಬೇಗ ದೊಡ್ಡವರಾಗಬೇಕು, ಹೇಗಾದ್ರೂ ಸರಿ ಹಾಳು ಮಾಡ್ಬೇಕು. ಇವಾಗ ನೋಡಿ, ಆ ರೆಕಾರ್ಡುಗಳು, ವಿಡಿಯೋ ರೆಕಾರ್ಡುಗಳು, ಆಡಿಯೋ ರೆಕಾರ್ಡುಗಳು, ಇನ್ನೊಂದು ಏನೇನೋ ಬರ್ತಿದ್ದಾವೆ. ಯಾವುದು ಸರಿಯಾ? ಸರ್ವನಾಶ ಮಾಡಿ ನಾನೊಬ್ಬನೇ ಬದುಕಬೇಕು, ಬಳಸ್ಕೊಂಡು ನಾನೊಬ್ಬನೇ ಬದುಕಬೇಕು. ಈ ಥರದ್ದು ಎಲ್ಲ ಕಡೆ ಎಲ್ಲವೂ ಮನುಷ್ಯ ವಿಕೃತಿ ಆಗ್ಬಿಟ್ಟ ಮಕ್ಕಳೇ. ಅದಕ್ಕೆ ನಿತ್ಯ ಬೆಳಿಗ್ಗೆದು ಒಂದು ಅರ್ಧ ಗಂಟೆ ಈ ಥರದ್ದು ಒಂದು ಆಧ್ಯಾತ್ಮಿಕ ಚಿಂತನೆ ಇರುವಂಥ ಪುಸ್ತಕ, ಪ್ರವಚನ ಕೇಳಿ, ನೋಡಿ, ತಿಳ್ಕೊಳ್ಳಿ. ನಿಮಗೇ ಗೊತ್ತಿಲ್ಲದೆ ಈ ಥರದ್ದು ಅವಗಾಹನೆಗಳು, ಆಸೆಗಳ ಪರಿಧಿ ದಾಟಿ ನಿಮ್ಮನ್ನು ಕರ್ಕೊಂಡೋಗಿ ಬಡಿದು ಬಿಡುತ್ತೆ. ಆ ಬಡಿತಿರೋದು ಗೊತ್ತಾಗುತ್ತೋ, ಓಹೋ ನಾನು ಯಾವುದೋ ಈ ದೂರದ ಬೆಟ್ಟ ನನಗೆ ಅಂತ ಆಸೆ ಪಟ್ಬಿಟ್ಟಿದ್ದಾನೆ. ಬೇಕಿರ್ಲಿಲ್ಲ, ಇದು ಬೇಕಿರ್ಲಿಲ್ಲ ಮಕ್ಕಳೇ. ನಮಗಿದೆಲ್ಲ ಬೇಕಿಲ್ಲ. ನೋಡಿ, ನಾವು ಯಾವುದು ಬೇಡ ಅಂತೇವೆಯೋ ಅದೇ ನಮ್ಮನ್ನು ಬಡಿಯೋ. ಎಲ್ಲೋ ಹೋಗ್ಬಿಡ್ಬೇಕಿತ್ತು ನನಗೆ ನಿಜವಾಗ್ಲೂ ಇವತ್ತು ನಿಮ್ಮ ಮುಂದ್ಗಡೆ ನಾನು ಮಾತಾಡಕ್ಕೆ ಇರ್ತಿರ್ಲಿಲ್ವೇನೋ, ಇರಲಿಲ್ಲ ಇಚ್ಛೆ. ಕಾಸಿ ಬದರಿ ದಾಟಿ ಇನ್ನೂ ಒಂದು ಎಲ್ಲೋ ಗೊತ್ತಿಲ್ಲ. ದೇವರ ಬಗ್ಗೆಗಿಂತಲೂ, ಕಾಣದ ದೇವರಿಗಿಂತಲೂ ಕಾಣದ ಯಾವುದೋ ಒಂದು ಗುರು, ಕಾಣದ ಯಾವುದೋ ಒಂದು ಪ್ರಕೃತಿಯ ಹುಡುಕಾಟದಲ್ಲಿ ಎಲ್ಲೋ ಇದ್ದ ಈ ರವಿ. ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಮ್ಮನ ಒಂದು ಮಾತು, ಈ ಒಂದು ಬೇಸ್ತ, ಅದ್ರ ಜೊತೆಲಿ ನನಗೆ ಸಮಾಧಾನ ಅಂತ ಕೊಟ್ಟಿರೋದು ನೀವೊಬ್ಬರೇ. ಸತ್ಯ ಹೇಳ್ತಾನೆ, ಎಲ್ಲೋ ನಿಮ್ಮ ಜೊತೆ ಮಾತಾಡ್ತಾ ನಾನೆಲ್ಲ ಮರ್ತು ಬಿಟ್ಟಿದ್ದಾನೆ. ಬೇಕಿರ್ಲಿಲ್ಲ ನನಗೆ ಈ ಸಂಸಾರ, ಬೇಕಿರ್ಲಿಲ್ಲ ಈ ಹೆಸರು. ಇನ್ನಷ್ಟು ಎಳೆಯುತ್ತೆ, ಇನ್ನೊಂದೇನೋ ಬೇಕಾ ನನಗೆ ಅನ್ನೋದೊಂದು ಇರಲಿ. ಅದಕ್ಕೆ ಹೇಳ್ತಿದ್ದಾನೆ, ವ್ಯಾಸರ ಬದುಕಿನ ಆ ಗುಟ್ಟು ತಿಳ್ಕೊಳ್ಳಿ. ಹುಟ್ಟಿನ ಗುಟ್ಟಿನಲ್ಲಿ ಅಂಥದ್ದೊಂದು ಆಂತರ್ಯವಿದೆ. ಸಣ್ಣ ಮೋಹಕ್ಕೆ ಆ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಅಂದ ಇರ್ಬೋದು, ಬೇಡ ಮಕ್ಕಳೇ. ನಂಬಿಕೆ ದ್ರೋಹ ಮಾಡಬೇಡಿ ಮಕ್ಕಳೇ. ನಂಬಿಕೆ ಪರವಾಗಿಲ್ಲ, ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇನ್ನೊಬ್ರು ಕೆಟ್ಟದ್ದು ಮಾಡಿ ಬದುಕೋದು ಬೇಡ ಮಕ್ಕಳೇ. ಕಿತ್ಕೊಂಡು ಬದುಕೋದು ಬೇಡ. ದೈವ ಪ್ರಸಾದ ಕೊಟ್ಟಿದೆ ಓಕೆ, ಅದರಲ್ಲೂ ಇಷ್ಟೇ ಕೊಟ್ಟಿದೆ ಓಕೆ. ಕೊಡ್ಲಿಲ್ಲ, ಅವ್ರಿಗೆ ಯಾರಿಗೂ ಕೊಟ್ಟಿದೆ ಓಕೆ. ಯಾರೋ ಚೆನ್ನಾಗಿದ್ದಾನೆ ಸಾಕು. ಈ ಭಾವಕ್ಕೆ ಒಳಗಾಗಿ ಪರಾಶರರಂತೆ ಬದುಕಿ, ಸತ್ಯವತಿ ದೇವಿಯಂತೆ ಬದುಕಿ. ಸತ್ಯವತಿ ದೇವಿಗಿಂತ ಅಂದವಿಲ್ಲ, ಅಂತಸ್ತಿಲ್ಲ, ಪದವಿ ಇಲ್ಲ. ಪರಾಶರರು ವಾಪಸ್ ಬರಲಿಲ್ಲ. ಪರಾಶರರಿಗೆ ಮೀರಿದ ಬ್ರಹ್ಮಜ್ಞಾನಿ ಇಲ್ಲ, ತ್ರಿಕಾಲ ಜ್ಞಾನಿ ಇಲ್ಲ, ಅವರಿಗಿಂತ ಸೃಷ್ಟಿಕರ್ತನೇ ಇಲ್ಲ ಆ ಕಾಲಕ್ಕೆ. ಯೋಚನೆ ಮಾಡಿ, ದ್ವಾಪರ ಯುಗದ ಆರಂಭ ಕಾಲ. ಆ ಅಮ್ಮ ಮತ್ತೆ ಆ ಕಡೆ ತಿರುಗಿ ನೋಡ್ಲಿಲ್ಲ. ಈ ಪ್ರಣವ ಶಕ್ತಿನ ನನಗೆ ಇಷ್ಟೆಲ್ಲ ಕೊಡ್ತಲ್ಲ, ಮತ್ತೆ ಹೇಳ್ಕೊಂಡ್ ಬಂದ್ಬಿಡೋಣ ಅಂತ. ಈ ಒಂದು ಎರಡನ್ನು ಯೋಚನೆ ಮಾಡಿ ನೋಡಿ, ನೀವು ತುಂಬಾ ನೆಮ್ಮದಿಯಾಗಿರ್ತಕ್ಕಂಥದ್ದಾಗುತ್ತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ವೇದವ್ಯಾಸರಿಗೆ, ನೀವೆಲ್ಲ ನನ್ನ ವೇದವ್ಯಾಸರುಗಳೇ, ನಮ್ಮ ಪಾದಗಳಿಗೆ ನನ್ನ ನಮಸ್ಕಾರ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜರಾಹು ಸಂಧಿ
ತೋರಿಸ್ಕೊಟ್ಬಿಟ್ಟಿದೆ. ಹೇಳಿದ್ದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ಯೆಯಾಗುತ್ತದೆ, ಅಪಮೃತ್ಯುವಾಗುತ್ತದೆ. ಇರಾನ್ನ ಬಹುದೊಡ್ಡ ಅಧ್ಯಕ್ಷ ಪಟ್ಟದ ವ್ಯಕ್ತಿ ಹೆಲಿಕಾಪ್ಟರ್ನಲ್ಲಿ ಇರಾನ್ನಲ್ಲಿ ಸಂಚಲನ ಮೂಡುತ್ತದೆ, ಭಗವಂತನೇ ಕಾಪಾಡಬೇಕು ಅಂದೆ. ಎಲ್ಲೋ ಆ ತಾಯಿ ಕರೆ ಕೇಳಿಸ್ಕೊಂಡು ಅಲ್ಲೊಂದು ಶೋಕವನ್ನಿಟ್ಟು ಅವರನ್ನ ಎಲ್ಲ ಭ್ರಮೆಯಲ್ಲಿ ತೇಲಿಸ್ಲಿಕ್ಕೆ ನಿಲ್ಲಿಸ್ಬಿಟ್ಟಿದೆಯೇನೋ ಅಂತ ಸಣ್ಣ ತೃಪ್ತಿ. ಮಕ್ಕಳೇ, ಯಾರೂ ಸಾಯಬಾರದು. ಯಾಕಂದ್ರೆ ಅವರಿದ್ದಂಥ ಉನ್ಮಾದ, ಯುದ್ಧ ಭೀತಿಯ, ಯುದ್ಧೋನ್ಮಾದದ ಸ್ಥಿತಿಯಲ್ಲಿದ್ದಂಥ ರಾಷ್ಟ್ರಕ್ಕೆ ಈಗ ಬಹುದೊಡ್ಡ ಪೆಟ್ಟು. ನಮ್ಮ ದೇಶಕ್ಕೆ ತುಂಬ ದೊಡ್ಡ ಆತ್ಮೀಯ ದೇಶ. ಹೌದು, ತುಂಬಾ ವರ್ಷಗಳ ನಂತರ ನಮ್ಮಲ್ಲಿ ಒಂದು ಅಂಥದೊಂದು ಅನುಬಂಧ, ಆಪ್ಯಾಯತೆ. ದೇವರು ಆ ಕುಟುಂಬಕ್ಕೆ, ಆ ದೇಶದವರಿಗೆ, ಆ ಜನಗಳಿಗೆ ಸ್ಥೈರ್ಯ, ಧೈರ್ಯ, ಸಮಾಧಾನ ಕೊಡ್ಲಿ. ಆದರೆ ಯುದ್ಧ ಒಂದೇ ಎಲ್ಲದಕ್ಕೂ ಪರಿಹಾರವಲ್ಲ. ಯುದ್ಧ ಒಂದೇ ಪರಿಹಾರವಲ್ಲ. ಬುದ್ಧ, ನಿಮಗೆ ಯಾರಿಗೂ ಗೊತ್ತಿಲ್ಲದ ಸತ್ಯಗಳನ್ನು ಹುಡುಕ್ತಾ ಹೋದ್ರೆ, ಬುದ್ಧ ಬೇಜಾರಾಗಿ ಮನೆಯಿಂದ ಹೋಗಿದ್ದಲ್ಲ, ಯುದ್ಧಕ್ಕೋಸ್ಕರ ಯುದ್ಧ ಬೇಡ ಅಂತ ಬಿಟ್ಟು ಹೋಗಿ ಬುದ್ಧನ ಆದಿತ್ತು. ಹೌದು, ಗೌತಮ ಬುದ್ಧನ ಆದಿತ್ತು. ಅದನ್ನ ಥೀಸಿಸ್, ರಿಸರ್ಚ್ ಅದನ್ನು ಹುಡುಕ್ತಾ ಹೋದಾಗ, ಓಹೋ, ಸಾವನ್ ನೋಡಿ, ಕಾಯಿಲೆ ನೋಡಿ, ಇದೇನಿದು ಅಂತ ಹುಡುಕ್ತಾ ಮೋಕ್ಷ ಹುಡ್ಕೊಂಡು ಬುದ್ಧ ಹೋಗಿದ್ದಲ್ಲ ಅನ್ನೋ ಒಂದು ಮಾತು ಕೇಳ್ಪಟ್ಟೆ. ಅದು ಉಲ್ಲೇಖಗಳಿದ್ದಾವೆ, ತುಂಬಾ ದೊಡ್ಡ ದೊಡ್ಡ ರಿಸರ್ಚ್ ಸ್ಕಾಲರ್ಗಳು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಮುಂದಿನ ದಿನ ಹೇಗೂ ಬುದ್ಧ ಜಯಂತಿ ಬರುತ್ತಲ್ವಾ, ಬುದ್ಧ ಪೌರ್ಣಮಿ ಬರುತ್ತಲ್ವಾ, ತಿಳಿಸ್ಕೊಡ್ತಾನೆ. ಅಂತ ಒಂದು ಕನ್ಯಾ ರಾಶಿಗೆ ನೋಡಿ, ಈ ಕುಜರಾಹುಸ ಜಾಗ್ರತೆ 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 ಅಂತ ಹೇಳ್ತಿದ್ದೆ, ನಡೆದು ಬಿಟ್ಟಿದೆ. ಹೆಲಿಕಾಪ್ಟ್ರು ಅವಾಗ ಬೆಂಗಾವಲಾಗಿ ಹೋಗಿರ್ತಕ್ಕಂಥದ್ದು 2 ವಾಪಸ್ ಬರುತ್ತೆ, 1 ಪತನ ಆಗುತ್ತೆ. ಯಾವುದಾ ಕಾರಣ ನಮಗ್ ಮಾತ್ರ ಗೊತ್ತು, ಬಿಡಿಸಿ ಹೇಳೋದು ಬೇಡ. ಅದನ್ನೊಂದು ಗಲಿಬಿಲಿ, ಇನ್ನೊಂದು ಅಂತ. ಈ ಸಂದರ್ಭದಲ್ಲಿ ಪ್ರಕೃತಿ ಈಗಲೇ ಕರ್ಕೊಂಡು ಹೋಗ್ಬೇಕಾ? ಪ್ರಕೃತಿ ವಿಕೋಪ ಈಗಲೇ ಆಗ್ಬೇಕಾ? ಸಿಕ್ಕಾಬಟ್ಟೆ ಮಂಜು, ಮಳೆ, ಗುಡ್ಡಗಾಡು ಪ್ರದೇಶ. ಯೋಚನೆ ಮಾಡಿ ನೋಡಿ, ಯಾವುದಾ ಶಕ್ತಿ ಪ್ರಕೃತಿಗೆ ಗೊತ್ತು. ಬೆದರಿಸಿ ಬಿಟ್ಟಿದ್ದರು, ಅಣುಬಾಂಬ್ ಹಾಕುತ್ತೇವೆ, ಅದರ ಪರಿಣಾಮದ ಅವಗಾಹನೆಯೂ ಇಲ್ಲ. ತಯಾರಿಸಿ ಇಟ್ಕೊಬಿಟ್ಟಿದ್ದೇವೆ. ಅದು ಬ್ಲಾಸ್ಟ್ ಆಯ್ತು ಅಂದ್ರೆ ಕಡಿಮೆ ಅಂದ್ರು 1 ಅಣುಬಾಂಬ್ 10 ಕೋಟಿ ಜನರನ್ನ ತಿಂದಾಕ್ಬಿಡುತ್ತೆ. ಮಕ್ಕಳೇ, ಎಲ್ಲಿಗೆ ಬೇಕಾದ್ರೂ ಮನುಷ್ಯ ಬೀಭತ್ಸ ಹೋಗ್ಬಿಡ್ತಾನೆ. ಅಂತ ಒಂದು ಬೀಭತ್ಸ ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ ನಡೀತಿರೋದು ಒಳ್ಳೆ ಲಕ್ಷಣ ಅಲ್ಲ. ಅಷ್ಟಮಾಧಿಪತಿ ಕುಜ 7ನೇ ಮನೆ, ಅಲ್ಲಿ ರಾಹು ಜೊತೆ ಕದಡಿಸಿ ಹಾಕುತ್ತಾನೆ. ಜಾಗರೂಕತೆ. 7ನೇ ಮನೆ ವ್ಯವಹಾರದ ಮನೆ, ಸಂಗಾತಿ ಮನೆ, ಪಾಲುದಾರಿಕೆ ಮನೆ, ಜಗಳದ ಮನೆ, ಕಲಹದ ಮನೆ, ಲಾಭದ ಮನೆ, ಎಲ್ಲೋ ಉಂಟು. ಒಳ್ಳೆಯದು ಕೆಟ್ಟದ್ದು ಎರಡರ ಸೂಚನೆ. ಒಳ್ಳೆ ಗಂಡ 7ನೇ ಮನೆ, ಕೆಟ್ಟ ಗಂಡ 7ನೇ ಮನೆ, ಒಳ್ಳೆ ಪಾಲುದಾರಿಕೆ 7ನೇ ಮನೆ, ಒಳ್ಳೆ ಸ್ನೇಹಿತ. ಮನೆ ಒಬ್ರು ತುಂಬಾ ನಂಬಿ ಮೋಸ ಹೋಗ್ತೀಯ ಪುಟ್ಟ ಅಂತ ಆಗ್ಬಿಟ್ಟಿದೆ ಗುರುಗಳೇ. ನೀನಷ್ಟೇ ಅಲ್ಲ, ನೀನು ಕೂಡ ಆಗಿಬಿಟ್ಟಿದೆ ಗುರುಗಳೇ. ಇಬ್ಬರಿಗೂ ಜೀವನ ಸಂಗಾತಿ ಇಲ್ಲ. ಅಲ್ಲೆಲ್ಲೋ ಮದುವೆ, ಇನ್ನೊಂದಾಗಿ ನೋವು ತುಂಬಿಸಿಟ್ಟು ಬಿಟ್ಟಿದೆ. ಬದುಕಿನಲ್ಲಿ ಬಂದವರು ಮೋಸ ಮಾಡಿಬಿಟ್ಟಿದ್ದಾರೆ. ಇವ್ರ ದುಡ್ಡನ್ನೇ ದೋಚಿ ಹೋಗ್ಬಿಟ್ಟಿದ್ದಾರೆ ತಾಯಂದರಿಗೆ. ಅದಕ್ಕೆ ವ್ಯಾಸರ ಚರಿತ್ರೆ ಓದಬೇಕು, ಅವರ ತಂದೆ ತಾಯಿಯ ಚರಿತ್ರೆ ಓದಬೇಕು. ಹೌದು, ಆ ಮಗು ಕೇಳಿದ ಪ್ರಶ್ನೆ ನನಗಿನ್ನೂ ಜೀರ್ಣಿಸ್ಕೊಳಕ್ಕಾಗ್ಲಿಲ್ಲ ಮಕ್ಕಳೇ. ಏನಕ್ಕೆ ಮಳೆ ಆಗ್ತಿಲ್ಲ, ಏನಕ್ಕೆ ಈ ರಥ ಭೀಕರತೆ ಉಂಟಾಗ್ತಿದೆ ಅನ್ನೋದು ಗೊತ್ತಿದೆಯಾ ಗುರುಗಳೇ? ಹೆಣ್ಣು ಮಕ್ಕಳು ದುಡ್ಡು ತಿಂದವ್ರು ಚೆನ್ನಾಗಿರ್ತಾರ ಗುರುಗಳೇ? ಅವ್ರಿಗೇನು ತಟ್ಟಲ್ವಾ? ನಂಬಿಸಿ ನಾನಿರ್ತೀನಿ ಅಂತ ಹೇಳಿಬಿಟ್ಟು ನಂದೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟ ಗುರುಗಳೇ. ತಾನು ಮನ ಧನ. ಯಾರಾದ್ರೂ ಹೆಣ್ಮಕ್ಳದು ತಿಂದ್ರೆ ಊರ್ಜಿತ ಆಗ್ತಾರ ಮಕ್ಕಳೇ? ಮಳೆ ಬರುತ್ತಾ ಮಕ್ಕಳೇ? ಅಲ್ಲೊಂದು ನಂಬಿಕೆಯ ಮಾತಾಯ್ತು. ಸರಿ, ಯಾಕೋ ಸರಿ ಒಂದು ಬರಲಿಲ್ಲ. ನನ್ನ ಕೈಲಾಗಿದ್ದು ಒಂದು ಮಗಳಿಗೆ ಡೈಪರ್ ಕೊಡಿಸ್ತೇವೆ, ಹೆಂಡತಿ ಕಾಲಕ್ಕೆ ಚಪ್ಪಲಿ ಕೊಡಿಸ್ತೇವೆ, ಅಮ್ಮನಿಗೊಂದು ಸೀರೆ ಕೊಡಿಸ್ತೇವೆ, ಅಕ್ಕ ತಂಗಿರಿಗೆ ಬಾಗಿನ ಕೊಡ್ತೇವೆ. ಒಂದು ಗೆಳತಿ ಅಂತ ಒಂದು ಬಾಂಧವ್ಯ ಮಾತು ಕೊಟ್ಟ ಮೇಲೆ ನಿಂತ್ಕೋಬೇಕಿತ್ತು. ಸರಿ, ನಿಲ್ಲಿಕ್ಕಾಗ್ಲಿಲ್ಲ. ಯಾಕೋ ಸಮಾಜ ಇನ್ನೊಂದು ಸರಿ ವಾಕ್ ಅವೇ.
ದೋಚಿ ಹೋಗ್ಬೇಕಾ, ಮೋಸ ಮಾಡಿ ಹೋಗ್ಬೇಕಾ ಮಕ್ಕಳೇ? ಎಲ್ಲಿ ಮಳೆ ಬರುತ್ತೆ ಮಕ್ಕಳೇ? ಒಂದು ತಾಯಿ ಜೀವ ಆ ರೀತಿ ಕಣ್ಣೀರಾಗ್ತಿದ್ರೆ ಮಗು ಕೇಳಿದಂಥ ಮಾತು, ನಾನಾ ಇಷ್ಟು ನೋವಿಟ್ಕೊಂಡಿದ್ದೀಯೇನೋ ತಾಯಿ. ಆ ಗುರುಗಳೇ ಕಡಿಮೆ ಅಂದರೂ ಒಂದು ಕೋಟಿವರೆಗೂ ದೋಚ್ಬಿಟ್ಟಿದ್ದಾನೆ ಮಕ್ಕಳೇ. ಮನೆ ಕಟ್ತಿದ್ದೀನಿ, ಲೋನಿಗೆ ಸೈನ್ ಹಾಕು, ಇನ್ನೊಂದಕ್ಕೆ ನೀನು ಕೊಡು, ಅದ್ರ ಮೇಲೆ ಇನ್ನೆರಡು ಫ್ಲೋರ್ ಕಟ್ಟಿ ನಿನಗೆ 2 ಫ್ಲೋರ್ ಕೊಡ್ತೀನಿ, ಇದೆಲ್ಲ ಹೇಳಿ ರಾಮ ರಾಮ. ನನ್ನ ಮಗಳು ಕಣ್ಣೀರು ಹಾಕಿದ್ರೆ ನನ್ನ ತಂದೆ ಚೆನ್ನಾಗಿರ್ತೀನ ಅಲ್ವಾ? ತಪ್ಪಲ್ವಾ? ಬೇಡವಾಗಿತ್ತಲ್ವಾ? ನೋಡಿ, ಅದೇ ಖುಜುರಾಹು ಸಂಧಿ. ಸಪ್ತಮ ಕೆಟ್ಟ ಗೆಳೆಯ, ಅನೈತಿಕ ಗೆಳೆಯ, ಅನೈತಿಕ ವ್ಯವಹಾರ. ನೈತಿಕ ವ್ಯವಹಾರವು 7ನೇ ಮನೆ ತೋರಿಸುತ್ತೆ, ಧರ್ಮದ್ದು ನ್ಯಾಯದ್ದು ತೋರಿಸುತ್ತೆ. ಅಂಥದ್ರಲ್ಲಿ ಆ 7ನೇ ಮನೆಯಲ್ಲಿ ಅಸುರಗ್ರಹಗಳು, ನಿಮ್ಮ ಮನೆಯಲ್ಲೂ ಅಸುರಗ್ರಹ ಕೇತು ಕುಳಿತಿದ್ದಾನೆ. ತುಂಬಾ ಜಾಗರೂಕತೆ. ಕೊಡೋದು, ತಗೊಳ್ಳೋದು, ಸಂಗಾತಿ, ಭೂಮಿ, ಮನೆ, ವಾಹನ, ಜಾಗ, ಅಲ್ಲೊಂದು ಏನೋ ಒಂದು ಇಟ್ಟಿದ್ದಾನೆ. ಹೊಡೆದ್ರೆ ಡೈನಾಮೆಟ್ಟೆ ಹೊಡೆದು ಬಿಡ್ಬೋದು. ಹುಷಾರು. ನಿಮ್ಮ ಸಂಗಾತಿ ಜಾಗ್ರತೆ, ನಿಮ್ಮ ಕುಟುಂಬ ಜಾಗ್ರತೆ. ದೊಡ್ಡದಾಗಿ ತೋರಿಸ್ಕೊಳಕ್ ಹೋಗ್ಬಿಡಿ, ಹೇಳಲಿಕ್ಕೆ ಹೋಗ್ಬಿಡಿ, ಗುಟ್ಟಾಗಿರಿ. ಬೇಡ. ಯಾರನ್ನ ತೀರಾ ನಂಬ್ತಿರೋ ಅಲ್ಲೊಂದು ನೋವು, ಯಾರನ್ನ ತೀರಾ ನಂಬಿಸಿರ್ತಿರೋ ಅವ್ರಿಗೂ ನೀವು ನೋವು ಕೊಡಬಹುದು. ಹೌದು, ಖುಜುರಾಹು ಸಪ್ತಮ. ಈಗ ಒಂದು ಹೆಣ್ಮಗು ಆಕ್ಟ್ರೆಸ್ ತೀರ್ಕೊಂಡಿದೆ ಅಲ್ವಾ? ಕನ್ಯಾ ರಾಶಿಯೇ. 7ನೇ ಮನೆ ಸಂಗಾತಿಗೊಂದು ಆಪತ್ತು, ವಿಪತ್ತು, ಕುತ್ತು ನೋಡಿ ಅಲ್ಲಿ ನಡೆದು ಬಿಟ್ಟಿದೆ. ಉನ್ಮಾದಕ್ಕೊಳಗಾಗಿ ಆತ, ಭಾವೋದ್ವೇಗಕ್ಕೊಳಗಾಗಿ ಆತ ತನ್ನ ಹೆಂಡತಿ, ತನ್ನ ಮಕ್ಕಳು, ವಯಸ್ಸಿಗೆ ಬಂದಿರೋ ಎಲ್ಲಾರನ್ನೂ ಬಿಟ್ಟು ದಿಢೀರ್ ನಿರ್ಧಾರ ತಗೋಬಿಟ್ಟಿದ್ದಾನೆ. 7ನೇ ಮನೆ ಅಲ್ಲೊಂದು ರೀತಿಯ ವಿಚಿತ್ರವಾದಂಥದ್ದು ನಡೆಯುತ್ತೆ. ಹುಷಾರಾಗಿರಿ ಖುಜುರಾಹು ಸಂಧಿಗಳು. ಗೊತ್ತಿಲ್ಲ, ಈ ಥರ ಅಪರಿಚಿತ ವ್ಯಕ್ತಿಗಳು, ಅಪರಿಚಿತ ವ್ಯವಹಾರ, ದುಡ್ಡಿನ ವ್ಯವಹಾರ, ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ. ಯಾಕಂದ್ರೆ ಅಸುರಗ್ರಹಗಳು ತೋರಿಸ್ಲೇಬೇಕು. 7ನೇ ಮನೆ ಹೊಡೆಯೋದು, ಬಡಿಯೋದು, ಜಗಳ, ಕಲಹ ಎಲ್ಲ ಸೂಚಿಸ್ತಕ್ಕಂಥದ್ದು. ಹೌದು, ಅಷ್ಟಮಾಧಿಪತಿ ಬರೋ ಆಪತ್ತಿನವನು 7ನೇ ಮನೆಯಲ್ಲೇ ಇದ್ದಾನೆ. ನಷ್ಟ ಅನ್ನೋದು 6ನೇ ಮನೆ, ಆಪತ್ತು ಅನ್ನೋದು ಬಂದು 8ನೇ ಮನೆ. ಆ 8ನೇ ಮನೆ ಒಂದು 7ನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿ ರೂಪದಲ್ಲೇ ಬರ್ಬೋದು, ಇಲ್ಲ ಸಂಗಾತಿಗೆ ಹೊಡಿಬೋದು. ಸಂಗಾತಿ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗಬಹುದು, ವ್ಯವಹಾರಗಳಲ್ಲಿ ಏರುಪೇರಾಗಬಹುದು, ಆರೋಗ್ಯಗಳಲ್ಲಿ ಏರುಪೇರಾಗಬಹುದು, ವಿಚಿತ್ರ ಕೋಪಗಳು, ತಾಪಗಳು, ಅನುತಾಪಗಳು ಆಗತಕ್ಕಂಥದ್ದಾಗಬಹುದು. ತುಂಬ ಜಾಗರೂಕತೆ. ಮುಖ್ಯವಾಗಿ ನೀವು ಒಂದು ಪುಟ್ಟ ಪರಿಹಾರ ಹೇಳ್ಕೊಡ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೆಲ್ಲದ ದೀಪ ದೇವ್ರ ಮುಂದ್ಗಡೆ ಹಚ್ಕೊಳ್ಳಿ. ಆಗುತ್ತಾ ಒಂದು ನರಸಿಂಹ ದಿಗ್ಬಂಧ ತಂದು ಒಂದು ಕೆಂಪು ಅಕ್ಷತೆಯಲ್ಲಿಟ್ಟು ನಿತ್ಯ ಒಂದು ಅವಲಕ್ಕಿ ಬೆಲ್ಲ ಇಡಿ. ಸಂಜೆ ಸ್ವಲ್ಪ ತೆಗೆದು ಅದನ್ನ ಕುಟ್ಟಿ ಮನೇಲಿ ಏನಾದರೂ ಪಾಯಸದ ಥರ ಮಾಡಿಬಿಟ್ಟು ಅವಲಕ್ಕಿ ಪಾಯಸವೋ ರವೆ ಪಾಯಸವೋ ಮಾಡಿ ಎಲ್ಲರೂ ಸೇರಿಸಿ ಒಂದು 48 ದಿನ ಮಧು ಮದ್ಯ ಈ ಥರದಿಂದ ಸ್ವಲ್ಪ ದೂರವಿರಿ. ಪ್ರಯತ್ನ ಮಾಡಿ. ಕ್ರೋಧೋನ್ಮತ್ತರಾಗಬೇಡಿ. ಕ್ರೋಧೋನ್ಮತ್ತ ವ್ಯಕ್ತಿಗಳ ಹತ್ರ ಬೇಡ, ದುಡುಕಿನ ವ್ಯವಹಾರಗಳು ಬೇಡ, ದುಡುಕಿನ ಚಿಂತನೆಗಳು ಬೇಡ, ಕಲಹ ಬೇಡ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಕೊಡೋದು, ತಗೊಳ್ಳೋದು. ಆತ್ಮೀಯ ಗೆಳೆಯನೇ ನಮಗೆ ಮೋಸ ಮಾಡಬಹುದು. ತುಂಬ ನಂಬಿದಂಥ ವ್ಯಕ್ತಿಯೇ ಮೋಸ ಮಾಡಬಹುದು. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ವ್ಯವಹಾರಗಳನ್ನು, ಜಾಗ್ರತೆ, ವ್ಯಾಪಾರಗಳನ್ನು, ನಿಮ್ಮ ಯಜಮಾನರನ್ನು ನೋಡ್ಕೊಳ್ಳಿ, ನಿಮ್ಮ ಹೆಂಡತಿನ ನೋಡ್ಕೊಳ್ಳಿ, ನಿಮ್ಮ ಗೆಳೆತನವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವುದೋ ಕಾರಣದ ಆಸೆ ಆಮಿಷಗಳಿಗೆ ಒಳಗಾಗಿ ನಾನೊಬ್ಬನೇ ಬದುಕಬೇಕು, ಯಾರು ಹಾಳಾದ್ರೆ. ಇವತ್ತು ಬದುಕ್ತೀರಿ ಮಕ್ಕಳೇ, ಖಂಡಿತ ಬದುಕ್ತೀರಿ ಮಕ್ಕಳೇ. ಇವತ್ತು ಬದುಕ್ತೀರಿ ಅಷ್ಟೇ ಹೇಳಬಲ್ಲೆ. ಇನ್ನು ಅದಕ್ಕೆ ಮೇಲೆ ನಾನು ಹೇಳೋ ಅಧಿಕಾರ ನನಗಿಲ್ಲ. ನೋಡೋಣ ಮುಂದಕ್ಕೆ ಹೇಗೆ ಬದುಕ್ತೀರಿ. ಇನ್ನೊಬ್ಬರನ್ನ ಕಸಿದ ಬದುಕು, ಕಸಿದ ಅಧಿಕಾರ, ಕಸಿದ ಪ್ರೀತಿ, ನಂಬಿಕೆ ನೆಮ್ಮದಿ ಕೊಡುತ್ತೆ ಅನ್ಕೋತೀರಿ. ನಾವು ಏನೇ ಲೆಕ್ಕಾಚಾರ ಹಾಕಿರ್ಬೋದು ಮಕ್ಕಳೇ, ಈ ಉಚ್ಛ್ವಾಸ ನಿಶ್ವಾಸ ಗೊತ್ತಿಲ್ವಾ? ಇಲ್ಲಿದ್ದಾನೆ. ಜಾಗ್ರತೆ. ಕನ್ಯಾ ರಾಶಿ. ಇನ್ನು ಸ್ವಾತಿ ನಕ್ಷತ್ರ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಕೇಂದ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ.
ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ವೆಹಿಕಲ್, ಮೈನಿಂಗ್, ಇಂಜಿನಿಯರಿಂಗ್ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಪ್ರಗತಿ. ಅಲಂಕಾರ, ಒಪ್ಪ, ಓರಣ, ಕಲಾರಂಗ, ಬಂಗಾರ, ಬೆಳ್ಳಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಭೋಜನ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಈ ರೀತಿಯ ವ್ಯವಹಾರಗಳಲ್ಲಿ ಅದ್ಭುತ ಪ್ರಗತಿ. ವೃಷಭ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಮಿಕ್ಕಂತೇನು ತೊಂದರೆ ಏನಿಲ್ಲ. ಕೆಮಿಕಲ್ಲು, ಮೆಡಿಸನ್ನು, ಫರ್ಟಿಲೈಸರ್ಸು ಈ ರೀತಿಯ ಸಂಬಂಧಪಟ್ಟಂಥದ್ದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, IT, ಸಾಫ್ಟ್ವೇರ್ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯೆ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಇನ್ನು ಮಿಥುನ ರಾಶಿ ಶುಕ್ರ 12ನೇ ಮನೆ, ಸ್ವಲ್ಪ ಖರ್ಚಿನ ಬಾಬತ್ ತಂದು ಕೊಡ್ತಾನೆ. ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ, ಪ್ರತಿಷ್ಠೆಗೋಸ್ಕರ, ಗೌರವಕ್ಕೋಸ್ಕರ, ಆಡಂಬರಕ್ಕೋಸ್ಕರ, ಸ್ಟೇಟಸ್ಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಬಿಟ್ಟರೆ ಮಿಕ್ಕಂತೇನು ತೊಂದರೆ ಇಲ್ಲ. ಕರ್ಕಾಟಕ ರಾಶಿ ಸುಖ ಸ್ಥಾನದಲ್ಲಿ ಚಂದ್ರ ಅದ್ಭುತವಾಗಿದ್ದು, ರಾಹು ಸಾರದಲ್ಲಿದ್ದು, ರಾಹು ಭಾಗ್ಯದಲ್ಲಿರೋದ್ರಿಂದ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಬರಬೇಕಾದ ದುಡ್ಡು, ಬರಬೇಕಾದ ಹೆಸರು, ಬರಬೇಕಾದ ಅಧಿಕಾರ, ಬರಬೇಕಾದ ಗೆಲುವು ಅಷ್ಟು ಬೇಗ ಬರಲು ಬಿಡುವುದಿಲ್ಲ. ಹೋರಾಟ ಮಾಡಬೇಕಾಗುತ್ತೆ. ಜಾಗ್ರತೆ. ನೀವು ಕೂಡ ಒಂದು ಸಣ್ಣ ದೇವಿ ಆರಾಧನೆ ಮಾಡಿಕೊಳ್ಳಿ. ಸಿಂಹರಾಶಿ ವಿಜಯೋತ್ಸವ ಚೆನ್ನಾಗಿದೆ, ಬಟ್ ಅದರಿಂದ ದುಡುಕ್ತೀರಿ. ನನ್ನ ಬಲ ಯಾವಾಗಲೂ ಹೀಗೆ ಇರುತ್ತೆ ಇಲ್ಲ. ಅಧಿಕಾರ ಶಾಶ್ವತವಲ್ಲ, ದುಡ್ಡು ಶಾಶ್ವತವಲ್ಲ. ನೀವು ಪ್ರತಿ ವರ್ಷ ಶ್ರೀಮಂತರುಗಳು ಬದಲಾಗ್ತಲೇ ಇರ್ತಾರೆ ನೋಡಿ. ಪ್ರತಿ ವರ್ಷ ಬದಲಾಗ್ತಲೇ ಇರ್ತಾರೆ. ಲಾಸ್ಟ್ ಇಯರ್ ಯಾರಿದ್ರು, ಈಗ ಯಾರಿದ್ರು, ಲಾಸ್ಟ್ ಮಂತ್ ಯಾರಿದ್ರು, ಈಗ ಯಾರಿದ್ರು, ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಸೊ ದೈವ ಬಲ ಕೊಟ್ಟಿರೋದು ಕಾಪಾಡೋಕೆ. ಜಾಗ್ರತೆ. ಕುರುಕುವಳಿ, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಅಧಿಕಾರ, ಹೇಗಾದ್ರೂ ಸರಿ, ಜಾಗ್ರತೆ. ಕನ್ಯಾ ರಾಶಿ ಚೆನ್ನಾಗಿದೆ. ರಾಹು ಕೇಂದ್ರದಲ್ಲಿದ್ದಾನೆ, ಚಂದ್ರ ರಾಹು ಸಾರದಲ್ಲಿ ಇರೋದ್ರಿಂದ ಟ್ರೇಡಿಂಗ್, ಫಿನಾನ್ಸಿಂಗ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್, ಕೆಮಿಕಲ್, ರಾಸಾಯನಿಕ ವಸ್ತುಗಳು, ರಸಗೊಬ್ಬರ ವಸ್ತುಗಳು, ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡ್ತಿದ್ದೀರಾ, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಈ ಥರದಲ್ಲಿ ಸೈಬರ್ ಕ್ರೈಮು, ಹ್ಯಾಕಿಂಗು, ಇಂಥ ಒಂದು ವಿಭಾಗ, ಕೆಲಸ, ವೃತ್ತಿ, ಡ್ರೈವರ್, ವಾಚ್ಮನ್, ಸೆಕ್ಯೂರಿಟಿ, ಅದ್ಭುತ ಪ್ರಗತಿ. ತುಲಾ ರಾಶಿ ಚಂದ್ರ ನಿಮ್ಮ ಮನೇಲೇ ಇದ್ದಾನೆ, ರಾಹು 6ನೇ ಮನೆ ಚೆನ್ನಾಗಿದೆ. ತಾಯಿಯ ಸಹಕಾರ, ಹಿರಿಯರ ಸಹಕಾರ, ಬಟ್ ಆದ್ರೂ ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ಗಲಿಬಿಲಿ, ತೃಪ್ತಿ ಇಲ್ಲ. ಇದು ನಿಜವೇನಾ? ಇದು ನನಗೆ ಬಂದಿರೋದಾ? ಇದೆಲ್ಲ ತಿಂತಿನ? ಇದ್ರ ಒಳಗಡೆ ಇರೋದೆಲ್ಲ ಚೆನ್ನಾಗಿದ್ಯಾ? ಈ ರೀತಿ ಇದ್ದರೂ ಅನುಭವಿಸಲಾರದ, ಇಲ್ಲದಿದ್ದರೂ ನನಗೆ ಸಿಗ್ತಾ ಇಲ್ಲ ಅನ್ನೋತಕ್ಕಂಥ ಭಾವಾರ್ಥದಿಂದ ಬೇಯೋದ್ರಿಂದ ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ ಮನಸ್ಸಿನಲ್ಲಿ ಜಪ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಚಂದ್ರ 12ನೇ ಮನೆ, ಕೆಲವೊಂದು ವ್ಯವಹಾರ, ಕೆಲಸ, ಕಾರ್ಯ ಇವುಗಳಲ್ಲಿ ಗಲಿಬಿಲಿ ಆಗತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಓಡಾಟಗಳಲ್ಲಿ ಪರಿಶ್ರಮ, ನಂಬಿಕೆಯ ವ್ಯಕ್ತಿಗಳಿಂದಲೇ ಸ್ವಲ್ಪ ನೋವು. ಇವ್ರು ಸರಿಯಾ, ಅವ್ರು ಸರಿಯಾ, ಇದು ಸರಿಯಾ, ಯಾಕೋ ಕಾಣದ ದೈವ ಚಿಂತೆ ಮಾಡಿ. ಇವತ್ತು ಆಯ್ತು ಒಂದು ಸ್ವಾತಿ ನಕ್ಷತ್ರ, ಮನೆಯಲ್ಲಿ ಒಂದು ಹೊಸಲೊರಗಡೆ ಒಂದು ದೀಪ, ತುಳಸಿ ದೀಪ ಇರುವ ಮನೆಯಲ್ಲೇ, ಎಲ್ಲಿದೆಯೋ ದೇವರು, ಅಡಿಗೆ ಮನೆಯಲ್ಲಿದೆ ಗುರುಗಳೇ, ನಾವು ನಾನ್ ವೆಜ್ ತಿಂತೇವೆ ಗುರುಗಳೇ, ಅದೆಲ್ಲ ಏನಿಲ್ಲ. ಕೆಲವರಿಗೆ ನಾವು ಬೆಡ್ರೂಮ್ ನಲ್ಲೇ ಕೆಲವು ದೀಪಾರಾಧನೆ ಹೇಳ್ಕೊಡ್ತಿರ್ತಾನೆ, ಅಲ್ಲಿಡಿ ಅಂತ. ಕೆಲವರಿಗೆ ಟಾಯ್ಲೆಟ್ ಅಲ್ಲೂ ಇಡ್ಲಿಕ್ಕೆ ಹೇಳ್ತೇನೆ, ಅಲ್ಲೊಂದು ದೀಪ ಇಟ್ಟು ಬನ್ನಿ ಅಂತ. ಅದೆಲ್ಲ ಏನೇನೋ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ರಿಲ್ಯಾಕ್ಸ್. ಸೊ ವೃಶ್ಚಿಕ ರಾಶಿ, ಆಮದು, ರಫ್ತು, ಮೆಡಿಸನ್ನು, ಫಾರ್ಮಸ್ಯೂಟಿಕಲ್ಲು, ಈ ಮೆಡಿಕಲ್ ಸ್ಟೋರ್ ಇಟ್ಟಿದ್ದೀರಾ, ಮೆಡಿಕಲ್ಗೆ ಸಂಬಂಧಪಟ್ಟಂಥ ವೃತ್ತಿ ಅಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತವಾದಂಥ ಪ್ರಗತಿ. ಇನ್ನು ಧನುಸು ರಾಶಿ, ಚಂದ್ರ ಲಾಭಸ್ಥಾನ ಒಳ್ಳೆಯದೇ, ದಿಢೀರ್ ದುಡ್ಡು, ದಿಢೀರ್ ಲಾಭ. ರಾಹು ಬಂದು ಒಂಥರ ಗುಪ್ತ ನಿಧಿ, ಗುಪ್ತ ಭಾವ, ಗುಪ್ತ ಆಲೋಚನೆಗಳು, ದೊಡ್ಡ ಆಲೋಚನೆಗಳು, ದಿಢೀರ್ ಆಲೋಚನೆ, ಖಿನ್ನತೆಯ ಆಲೋಚನೆಗಳು, ನನ್ಗೆ ಯಾರೂ ಇಲ್ಲ ಅನ್ನೋದು, ಜಗತ್ತೇ ನಂದು ಅನ್ನೋದು, ಈ ರೀತಿ ಎರಡರ ತಳಭಾವವನ್ನು ಇಡ್ತಾನೆ. ಜಾಗರೂಕತೆ.
ಇಲ್ಲಿ ಯಾರೂ ನಮ್ಮವರಲ್ಲ, ನಾವು ಇನ್ನೊಬ್ಬರಿಗಿಲ್ಲ. ನಾವೆಲ್ಲರೂ ಭಗವಂತನ ಮಕ್ಕಳೇ. ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗಿ ಸಾಕು. ಮಕರ ರಾಶಿ ಚೆನ್ನಾಗಿದೆ. ಕಲಾ ಮಾಧ್ಯಮ, ಮುದ್ರಣ, ಬರವಣಿಗೆ, ಲೇಖನ, ಎಡಿಟಿಂಗು, ಡಿಸೈನಿಂಗು, ಟೆಕ್ನಿಕಲ್ ಲೈನು, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀರಾ, ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳಲ್ಲಿದ್ದೀರಾ, ಅದ್ಭುತ ಪ್ರಗತಿ. ಲಾಯರ್ಸು, ಲೀಗಲ್ ಅಡ್ವೈಸರ್ಸು, ಫೈನಾನ್ಷಿಯಲ್ ಅಡ್ವೈಸರ್ಸು, ಇನ್ಶೂರೆನ್ಸ್ ಅಡ್ವೈಸರ್ಸು, ಪ್ರಾಪರ್ಟಿ ಅಡ್ವೈಸರ್ಸ್ ಚೆನ್ನಾಗಿದೆ. ಕುಂಭರಾಶಿ ಭಾಗ್ಯದಲ್ಲಿ ರಾಹು, ಚಂದ್ರ, ಅಲ್ಲೆಲ್ಲೋ ಒಂಚೂರು ತಳಮಳ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಮಾತು ಕೇಳಿ. ಮನೆಯ ಭಾರದ ವಾತಾವರಣ, ಭಾರದ ಚಿಂತನ, ಇದಿನ್ನಪ್ಪ ಇನ್ನು ಎಷ್ಟಪ್ಪ ನಿಭಾಯಿಸೋದು ಅನ್ನಿಸ್ತಕ್ಕಂಥದ್ದು ಏನೂ ಆಗೋಲ್ಲ. ನಿಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗಿ. ಮನೆಯಲ್ಲಿರುವ ದೇವರಿಗೆ ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಹೋಗಿ ಸಮಾಧಾನ. ಗಲಿಬಿಲಿಯ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ ಮಾಡಬೇಡಿ. ಮೀನರಾಶಿ ಚಂದ್ರ ಸ್ವಲ್ಪ ಅಷ್ಟಮದಲ್ಲಿರ್ತಕ್ಕಂಥದ್ದು, ಜಾಗರೂಕತೆ. ರಾಹು ನಿಮ್ಮನಲ್ಲೇ ಇದ್ದಾನೆ, ಅದು ಬುಧನ್ ಸಾರದಲ್ಲಿದ್ದಾನೆ. ಬುಧ ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಜಾಗ್ರತೆ. ಯಾರಾದ್ರೂ ಮಾತಾಡಿ ನಮ್ಮನ್ನು ಕೆದಕ್ಬೋದು, ಇಲ್ಲ ಒಂದು ಖಿನ್ನತೆಯ ಭಾವ, ಕೀಳರಿಮೆಯ ಭಾವ, ಏನೋ ಒಂದು ಸಣ್ಣ ವ್ಯವಹಾರ, ಕಗ್ಗಂಟು, ಮನೆ, ಸಂಗಾತಿ, ಸೋದರ, ಕುಟುಂಬ ಅನ್ನತಕ್ಕಂಥದ್ದು, ಎಲ್ಲೋ ಒಂದು ತಳಮಳಗಳ ಸೂಚನೆ. ಎಷ್ಟು ಬ್ಯುಸಿಯಾಗಿರ್ತಿರೋ ಇವತ್ತು ಅಷ್ಟು ಸಮಾಧಾನ. ಅದಕ್ಕೆ ಆಗಾಗ ಈ ಪಿಂಗಳ ಅಭ್ಯಾಸ ಮಾಡಿ ಅಂತ ಇರ್ತಾರೆ. ನೀವು ಇವತ್ತು ಮಾಡಿ. ಮೀನರಾಶಿ ಯಾವುದೂ ನಂದಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಒಳ್ಳೇದೇ ನಂದಲ್ಲ, ಕೆಟ್ಟದ್ದು ನಂದಲ್ಲ. ಒಳ್ಳೆಯವರೇ ನನ್ನ ಜೊತೆಲಿರಲ್ಲ, ಕೆಟ್ಟವರು ನನ್ನ ಜೊತೆಲಿ ನಿಲ್ಲಲ್ಲ, ಅಷ್ಟೇ. ಇಷ್ಟು ನೆನಪಿನಲ್ಲಿ ಇಟ್ಕೊಂಡು ಹೆಜ್ಜೆ ಇಡಿ. ಸಮಾಧಾನ. ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೊಡ್ಡ ಮಾತು, ದೊಡ್ಡ ಚಿಂತನೆ ಇವತ್ತು ಹೆಚ್ಚಾಗಿ ರಿಸ್ಕ್ ತಗೊಳ್ಳುವಂಥ ವ್ಯವಹಾರಗಳು ಕೂಡ ನಿಮಗೆ ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.